ಅವರ ಇಲಾಖೆ ಬಿಟ್ಟು ಉಳಿದದ್ದನ್ನೆಲ್ಲ ಮಾತಾಡ್ತಾರೆ. ಗದಗದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಮಾಡಿದ್ದಾರೆ. ಉದ್ಯೋಗ ಇಲ್ಲದವ ಏನ್ ಮಾಡಿದ ಎಂಬ ಮಾತಿಗೆ ಅದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ವಯಿಸುತ್ತದೆ. ಇದು ಯಾವುದೇ ಗಂಭೀರತೆ ಇಲ್ಲದ ಸರ್ಕಾರ. ಗದಗದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಸಂಭ್ರಮದಲ್ಲಿದ್ದಾರೆ. ಅವರು ಸರ್ಕಾರ ಬಂದು 3 ವರ್ಷ ಆಗಿದೆ. ಇವರು ಸಿಎಂ ಆಗಿ 40 ದಿನಗಳಾಗಿದ್ದಾವೆ. ರಾಹುಲ್ ಗಾಂಧಿ ಕಾಣೆಯಾಗಿದ್ದಾರೆ. ಅವರು ಸಿಗ್ತಿಲ್ಲ. ಇದೇ ಕಾರಣಕ್ಕೆ ಮಂತ್ರಿಮಂಡಲ ಮಾಡಲು ಆಗ್ತಿಲ್ಲ. ಯಾವುದೇ ಗಂಭೀರತೆ ಇಲ್ಲದ ಸರ್ಕಾರ ಇದು ಅಂತೇಳಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮತ್ತು ಸುಳ್ಳು ಹೇಳುವ ಕಾಂಗ್ರೆಸ್ ಪಾರ್ಟಿಯ ಕೆಲವು ನಾಯಕರು ತಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಉಳಿದೆಲ್ಲ ಮಾತಾಡ್ತಾರೆ. ಉದ್ಯೋಗ ಇಲ್ದವ್ರು ಅಂತ ಹೇಳೋ ಒಂದು ಮಾತದ ಆ ಪೂರ ಇದು ಮಾತನ್ನ ಹೇಳೋದಿಲ್ಲ. ಉದ್ಯೋಗ ಇಲ್ದ ಮನುಷ್ಯ ಏನೇನು ಮಾಡಿದ ಅಂತ ಅನ್ನೋದು ಭಾಳ ರೆಲೆವೆಂಟ್ ಅಂದರೆ ಈ ಸರ್ಕಾರಕ್ಕೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವ ಸಂಭ್ರಮದಲ್ಲಿಯೇ ಇದ್ದಾರೆ. ಇನ್ನು ಈದೇನೆ ವೆರಿ ಸೆಲೆಬ್ರೇಷನ್ ಮೂಡ್. ಡಿ.ಕೆ. ಶಿವಕುಮಾರ್ ಒಂದು ಅರ್ಥ ಮಾಡ್ಕೋಬೇಕಾಗಿದ್ದು, ಮುಖ್ಯಮಂತ್ರಿ ಆಗೋ ತನಕ ಒಂದು ಅವರ ಥಿಂಕಿಂಗು ಮತ್ತೊಂದು ಬೇರೆ ಇರ್ತದೆ. ಒಬ್ಬ ಮುಖ್ಯಮಂತ್ರಿ ಆದ ನಂತರ ಈ ಶುಡ್ ಬಿ ಮೋರ್ ರೆಸ್ಪಾನ್ಸಿಬಲ್. ಅದರಲ್ಲಿ ಅವ್ರ ಸರ್ಕಾರ ಬಂದು 3 ವರ್ಷ ಆಗಿದೆ. ಇವರಿಗೆ ಮುಖ್ಯಮಂತ್ರಿ ಆಗಿರ್ಬೋದು. 40 ದಿವಸ ಆಯ್ತು ರಾಹುಲ್ ಗಾಂಧಿ ಕಾಣೆಯಾಗಿದ್ದಾರೆ. ಅವ್ರು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಯಾರು ಮಂತ್ರಿಮಂಡಲ ಮಾಡೋಕ್ಕಾಗ್ತಾ ಇಲ್ಲ. ಇವರು ಅಲ್ಲೇ ಸುತ್ತಕೊಂಡು ಸ್ಪೆಷಲ್ ವಿಮಾನ ತೊಗೊಂಡು ಹೋಗಿ ಒಂದು ಭಾಷಣ ಮಾಡಿ ಬರ್ತಾ ಇದ್ದಾರೆ. ನಿಮ್ಮ ಮುಂದೊಂದು ಭಾಷಣ ಮಾಡ್ತಾರೆ, ಅವ್ರ ಕಾರ್ಯಕರ್ತರ ಮುಂದೊಂದು ಭಾಷಣ ಮಾಡ್ತಾರೆ. ಯಾವುದೇ ಗಂಭೀರತೆ ಇರಲಾರದಂಥ ಒಂದು ಸರ್ಕಾರ ಇದು. ಮತ್ತು ಸುಳ್ಳು ಹೇಳುವ ಕಾಂಗ್ರೆಸ್ ಪಾರ್ಟಿಯ ಕೆಲವು ನಾಯಕರು ತಮ್ಮ ಡಿಪಾರ್ಟ್ಮೆಂಟ್